ಇಲ್ಲಿ ಬೆಂಕಿ ಪವಾಡವನ್ನ ಹುಲಿಕಲ್ ನಟರಾಜ್ ಬಯಲು ಮಾಡಿ ಅದು ಬರೀ ಬಾಯಿ ಮಾತಿಂದ ಅಂತ ಮಾತ್ರ ತಾವು ತಿಳ್ಕೋಬೇಡಿ. ಈ ಬಾಬಾನ ಬೆಂಕಿ ಸರಸದಿಂದ ಅವನ ವರ್ಚಸ್ಸು ಹೆಚ್ಚುತ್ತಾ ಹೋಯಿತು. ಅದರ ಜೊತೆಗೇನೆ ದಿನ ಕಳೆದಂತೆ ಬಾಬಾಗೆ ಭಕ್ತರು ಕೂಡ ಹೆಚ್ಚುತ್ತಾನೆ ಹೋದರು. ಹೀಗಾಗಿ ಇದರ ಹಿಂದಿರುವ ರಹಸ್ಯದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾವು ಮುಂದಾದವು. ಪವಾಡ ತಜ್ಞ ಹುಲಿಕಲ್ ನಟರಾಜ್ ಅವರನ್ನ 1 ಗಂಟೆಗಳ ಕಾಲ ನಮ್ಮ ಸ್ಟುಡಿಯೋಗೆ ಕರೆದು ಮಾತನಾಡಿಸಿದ್ರು. ಆಗ ಇದೆಲ್ಲ ಬುರುಡೆ ಅಂತ ನಟರಾಜ್ ಹೇಳಿದ್ರು. ವಿಜ್ಞಾನ ಏನಂತಂದ್ರೆ ಪ್ರತಿಯೊಂದನ್ನು ಕೂಡ ಅಬ್ಸರ್ವ್ ಮಾಡ್ತಾ ಹೋಗುತ್ತೆ. ಹಾಗಾದ್ರೆ ಮೈ ಮೇಲೆ ಬೆಂಕಿ ತಗಲಿಲ್ಲ, ಗಡ್ಡಕ್ಕೆ ಮಾತ್ರ ಬೆಂಕಿ ತಗಲ್ತು. ಒಂದು ಸೈನ್ಸ್ ಏನ್ ಹೇಳುತ್ತೆ, ಚಲಿಸುವ ಬೆಂಕಿ ಸುಡಲ್ಲ. ಹಾಗಿದ್ರೆ ಇದನ್ನ ನಿಮ್ಮಿಂದ ಮಾಡೋಕೆ ಸಾಧ್ಯನಾ ಅಂತ ನಟರಾಜ್ ಅವರಿಗೆ ನಾವು ನೇರ ಪ್ರಶ್ನೆ ಹಾಕಿದ್ವಿ. ನಮ್ಮ ಸವಾಲನ್ನ ಸ್ವೀಕರಿಸಿದ ನಟರಾಜ್ ಬೆಂಕಿಯಲ್ಲಿ ಹೊರಳಾಡಿ ತೋರಿಸ್ತೀನಿ ಅಂದ್ರು. ಮತ್ತಿನ್ಯಾಕ್ ತಡ, ಪರೀಕ್ಷಿಸಿಯೇ ಬಿಡೋಣ ಅಂತ ನಾವು ಅವರ ಊರಾದ ದೊಡ್ಡಬಳ್ಳಾಪುರ ಹತ್ರ ಇರುವ ಆಶ್ರಮವೊಂದಕ್ಕೆ ಹೋಗಿ ಅಲ್ಲಿ ಹೋಮಕುಂಡಕ್ಕೆ ತಯಾರಿ ಮಾಡಿಕೊಂಡ. ಇಲ್ಲಿ ನಿಜಕ್ಕೂ ನಮಗೆ ಅಚ್ಚರಿ ಕಾದಿತು. ಯಾಕೆ ಅಂದ್ರೆ ಬೆಂಕಿಯಲ್ಲಿ ಹೊರಳಾಡೋದು ಅಷ್ಟು ಸುಲಭದ ವಿಚಾರವಲ್ಲ. ಆದರೆ ನಟರಾಜ್ ಅದನ್ನ ನೀರು ಕುಡಿದಷ್ಟೇ ಸಲೀಸಾಗಿ ಮಾಡಿ ತೋರಿಸಿದ್ರು. ಹೋಮಕುಂಡದಲ್ಲಿ ಯಾವುದೇ ಅಳುಕಿಲ್ಲದೆ ಇದೇ ಬೆಂಕಿ ಬಾಬಾನ ಹಾಗೆ ನಟರಾಜ್ ಹೊರಳಾಡಿದ್ರು. ನಿಜಕ್ಕೂ ನಮಗೆ ಇದು ಅಚ್ಚರಿ ಅನ್ನಿಸ್ತು. ಇದು ಹೇಗೆ ಸಾಧ್ಯ ಅಂತ ನಟರಾಜ್ ಅವರನ್ನ ನಾವು ಕೇಳಿದಾಗ ಈ ಬೆಂಕಿ ಪವಾಡದ ಹಿಂದಿನ ಸತ್ಯವನ್ನ ನಟರಾಜ್ ಬಿಚ್ಚಿಟ್ಟರು. ಬೆಂಕಿ ಮೇಲೆ 10 ನಿಮಿಷಕ್ಕಿಂತ ಜಾಸ್ತಿ ಹೊರಳಾಡ್ಲಿಕ್ಕೆ ಸಾಧ್ಯ ಇಲ್ಲ. ದಿಸ್ ಇಸ್ ಸೈನ್ಸ್. ಆದ್ರೆ ಅವ್ರು ಏನ್ ಮಾಡ್ತಾರೆ, ಕೆಂಡದ ಮೇಲೆ ಹೊಡೆದಾಡೋದಕ್ಕಿಂತ ಮುಂಚೆ ಏನೆಲ್ಲ ಮಾಡ್ಕೊಂಡಿರ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ನೋಡಿ, ನಿಮ್ಮ ಮುಂದೆ ಈ ಕೆಂಡನ ತಗೊಂಡಿದ್ದೀವಿ. ಈ ಕೆಂಡನ ತಗೊಂಡು ನಿಮ್ ಕಾಣ ಹಾಗೆ ನೋಡಿ, ಈ ಶಾಖ ಚರ್ಮಕ್ಕೆ ತಗಲಿದಾಗ ಆ ಚರ್ಮದ ಮೇಲೆ ಸತ್ತ ಜೀವಕೋಶಗಳಿರ್ತವೆ. ಆ ಸತ್ತ ಜೀವಕೋಶಗಳಿಗೆ ಶಾಖ ತಗಲಿ ಮತ್ತೆ ನರಕೋಶಗಳ ಮುಖಾಂತರ, ಜ್ಞಾನವಾಯು ನರಗಳ ಮುಖಾಂತರ ಮೆದುಳಿಗೆ ಹೋಗಿ ಮೆದುಳಿನಿಂದ ಇಲ್ಲಿಗೆ ಸಂದೇಶ ಬರುವಷ್ಟರೊಳಗೆ ಇಲ್ಲಿ ಚಲನೆ ಆಗಿರುತ್ತೆ. ಚಲಿಸುವ ಬೆಂಕಿ ಸುಡಲ್ಲ. ದಿಸ್ ಈಸ್ ಸೈನ್ಸ್. ಇದೇ ನೋಡಿ ಬೆಂಕಿ ಪವಾಡದ ಹಿಂದಿರುವ ನಿಜವಾದ ಸತ್ಯ. ಫೋಟೋ ಕಣ್ಣೀರಿನ ವ್ಯಥೆ, ಬೆಂಕಿ ಬಾಬಾನ ಕಥೆ, ಎರಡೂ ಶುದ್ಧ ಸುಳ್ಳು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತೀವಿ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪವಾಡಗಳನ್ನ ಬಯಲು ಮಾಡ್ತೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.